ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಇದಕ್ಕೆ ಕಾರಣವೇನು? ಕೆಲವರು ಶುಭ ಕಾರ್ಯಗಳು ಮಾಡುತ್ತಾರೆ. ಇದಕ್ಕೆ ಕಾರಣವೇನು ತಿಳಿಯೋಣ ಬನ್ನಿ. ಆಷಾಢ ಮಾಸ ಎಂದರೆ ಮಳೆಗಾಲದ ಆರಂಭ. ಇಂದು ಮರಗಳ ನಾಶದಿಂದ ಮಳೆಗಳು ಅಕಾಲಿಕವಾಗಿದೆ. ಆದರೆ ಆಗಿನ ಕಾಲದಲ್ಲಿ ಮಳೆ ಸಮೃದ್ಧವಾಗಿ ಬೀಳುತ್ತಿತ್ತು ಮತ್ತು ಕಾಲಕಾಲಕ್ಕೆ ಮಳೆ ಆಗುತ್ತಿತ್ತು. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸವನ್ನು ಅಶುಭ ಮಾಸವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅನೇಕ ಕಾರಣಗಳಿಗಾಗಿ ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಹಿಂದೂ ಕ್ಯಾಲೆಂಡರ್ನ 4ನೇ ತಿಂಗಳು ಆಷಾಢ ಮಾಸ. ಈ ಮಾಸದಲ್ಲಿ ಪರಮಾತ್ಮ ಯೋಗ ನಿದ್ರೆಯಲ್ಲಿರುತ್ತಾನೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಮದುವೆ, ಗೃಹ ಪ್ರವೇಶ ಅಥವಾ ಉಪನಯನ ಸೇರಿದಂತೆ ಯಾವುದೇ ಶುಭ ಕಾರ್ಯಗಳು ಈ ತಿಂಗಳಲ್ಲಿ ನಡೆಯುವುದಿಲ್ಲ. ಇದು ಅಶುಭಕರವಾಗಿದೆ. ಇಲ್ಲಿ ದಕ್ಷಿಣಯಾನ ಚಾತುರ್ಮಾಸಗಳು ಆರಂಭವಾಗುವುದರಿಂದಲೂ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಆದ್ದರಿಂದ ಆಷಾಢ ಮಾಸದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕೆಂದರೆ ಧ್ಯಾನ, ಭಕ್ತಿ, ವ್ರತ ಇವುಗಳನ್ನು ಮಾಡುವುದರಿಂದ ದೇವರು ಪ್ರತಿಫಲ ನೀಡುತ್ತಾನೆ ಅನ್ನೋದ ನಂಬಿಕೆ. ಒಟ್ಟಿನಲ್ಲಿ ಆಷಾಢ ಮಾಸಕ್ಕೆ ಧಾರ್ಮಿಕ ಜೊತೆಗೆ ವೈಜ್ಞಾನಿಕ ಕಾರಣವೂ ಇದೆ. ಪೂರ್ವಜರು ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ತನ್ನದೇ ಆದ ಹಿನ್ನೆಲೆ ಇಟ್ಟುಕೊಂಡು ಕೂಡ ಮಾಡಿರುತ್ತಾರೆ. ಅದರಂತೆ ಇನ್ನು ಆಷಾಢ ಮಾಸ ಶುರು ಅಂದ್ರೆ ಮಳೆಗಾಲ ಶುರು ಅಂತ ಅರ್ಥ. ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತಿತ್ತು. ಈ ರೀತಿ ನಿರಂತರವಾದ ಮಳೆ, ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿತ್ತು. ಈ ಎಲ್ಲಾ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನಾನುಕೂಲವಾಗಿದ್ದರಿಂದ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಿದ್ದರು. ಆಷಾಢ ಮಾಸವು ದೇವರುಗಳನ್ನು ಪೂಜಿಸುವ, ಆರಾಧಿಸುವ, ಪ್ರಾರ್ಥಿಸುವ ಕಾಲವಾಗಿದೆ. ಈ ಸಮಯದಲ್ಲಿ ಲಕ್ಷ್ಮೀ, ಸೂರ್ಯ, ಮಹಾವಿಷ್ಣು ಮತ್ತು ಶಿವನನ್ನು ಆರಾಧಿಸಲಾಗುತ್ತದೆ. ಈ ಮಾಸದಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ನೀಡುವುದರಿಂದ ಸಂಪತ್ತು, ಯಶಸ್ಸು ಮತ್ತು ಗೌರವಗಳು ಸಿಗುತ್ತವೆ ಮತ್ತು ಅನಾರೋಗ್ಯ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಕಮಲ ಮತ್ತು ಕೆಂಪು ಹೂಗಳನ್ನು ಸಮರ್ಪಿಸಿ ಪೂಜಿಸಲಾಗುತ್ತದೆ. ಆಷಾಢದಲ್ಲಿ ಯಜ್ಞ, ದಾನಗಳನ್ನು ಮಾಡುವುದರಿಂದ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಇದೆ. ಈ ಮಾಸದಲ್ಲೇ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದಲ್ಲಿ. ಅನಸೂಯ ದೇವಿ ಎಂಬ ಮಹಾಪತಿವ್ರತೆ ಈ ಮಾಸದ 4 ಸೋಮವಾರ ಶಿವ ವ್ರತ ಮಾಡಿದ್ದಳು. ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲೇ ಆರಂಭವಾಗುತ್ತದೆ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸುವರು. ಆ ದಿನ ಸಂಜೆ ಮನೆ ಮುಂದೆ ದೀಪ ಹಚ್ಚಿ ಇಡುತ್ತಾರೆ. ಮೈಸೂರು ಪ್ರಾಂತ್ಯಗಳಲ್ಲಿ ಈ ಆಚರಣೆ ನಡೆಯುತ್ತದೆ. ಬಲಿ ಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು ಇಂದ್ರನು ಗೌತಮರಿಂದ ಶಾಪ ಪಡೆದ ಹಾಗೂ ಆಷಾಢದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದ. ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಆಷಾಢ ಹುಣ್ಣಿಮೆ ದಿನ ಗುರು ಪೂರ್ಣಿಮೆಯನ್ನು ಎಲ್ಲಾ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ. ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮೀ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಎಲ್ಲಾ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಮಾಸವೂ ಸಹ ವಿಶೇಷವೇ ಆಗಿದೆ. ಇನ್ನೊಂದು ವಿಶೇಷ ಎಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರುವುದು ಈ ಮಾಸದಲ್ಲೇ. ಕೆಲವರು ಆಷಾಢದಲ್ಲಿ ಮದುವೆ ಶುಭ ಕಾರ್ಯಗಳು ಮಾಡೋದಕ್ಕೆ ಕಾರಣವೇನು? ಯುಗಾದಿ ಹಬ್ಬವನ್ನು ಚಂದ್ರಮಾನ ಹಾಗೂ ಸೌರಮಾನ ಎಂಬ 2 ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ. ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಾಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎನ್ನುತ್ತಾರೆ. ಕರ್ನಾಟಕದಲ್ಲಿ ಚಾಂದ್ರಮಾನ ಪದ್ಧತಿ ಮೊದಲಿನಿಂದ ರೂಢಿಯಲ್ಲಿದೆ. ವಿಂಧ್ಯ ಬೆಟ್ಟಗಳ ಉತ್ತರದಲ್ಲಿ ವಾಸಿಸುವವರು ಇದನ್ನು ಬೃಹಸ್ಪತ್ಯಮಾನ ಎಂದು ಆಚರಿಸುತ್ತಾರೆ. ವಿಂಧ್ಯ ಬೆಟ್ಟಗಳ ದಕ್ಷಿಣದಲ್ಲಿ ವಾಸಿಸುವ ಜನರು ಇದನ್ನು ಸೌರಮಾನ ಅಥವಾ ಚಾಂದ್ರಮಾನ ಎಂದು ಆಚರಿಸುತ್ತಾರೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಜನರು ಈ ಹಬ್ಬಕ್ಕೆ ಯುಗಾದಿ ಎಂಬ ಕರ್ನಾಟಕದ ಪದವನ್ನು ಬಳಸಿದರೆ, ಮಹಾರಾಷ್ಟ್ರದ ಜನರು ಇದೇ ಹಬ್ಬವನ್ನು ಗುಡಿ ಪಾಡ್ವಾ ಎಂದು ಆಚರಿಸುತ್ತಾರೆ. ಸೌರಮಾನ ಯುಗಾದಿಯನ್ನು ತಮಿಳುನಾಡಿನಲ್ಲಿ ವರುಷ ಪಿರಪ್ಪು, ಚಿತ್ತಿರೈ ವಿಷು, ಪುತಂಡು ಎಂದು ಆಚರಿಸಲಾಗುತ್ತದೆ. ಕೇರಳ ಜನರು ಈ ಮಲಯಾಳಂ ರಾಶಿಚಕ್ರಗಳ ಹೊಸ ವರ್ಷವನ್ನು ವಿಷು ಹೆಸರಿನೊಂದಿಗೆ ಆಚರಿಸುತ್ತಾರೆ. ಪೋಹೆಲ ಬೊಯ್ಶಾಕ್ ಮತ್ತು ನಬಬರ್ಷ ಎನ್ನುವುದು ಬಂಗಾಳಿಯಲ್ಲಿ ಹೊಸ ವರ್ಷದ ದಿನವಾದರೆ, ಮಹಾವಿಷುಬ ಸಂಕ್ರಾಂತಿ, ಪನ ಸಂಕ್ರಾಂತಿ ಎಂಬುದು ಒಡಿಶಾದ ಹೊಸ ವರ್ಷ ದಿನ. ಬೊಹಾಗ್ ಬಿಹು ಅಥವಾ ರೊಂಗಾಲಿ ಬಿಹು ಎನ್ನುವುದು ಅಸ್ಸಾಮೀಯರ ಹೊಸ ವರ್ಷ. ಬೈಸಾಖಿಯಲ್ಲಿ ಪಂಜಾಬಿಗರು ಹೊಸ ವರ್ಷವನ್ನು ಆಚರಿಸುತ್ತಾರೆ. ಬಿಸು ಎನ್ನುವುದು ಕರ್ನಾಟಕದ ತುಳುನಾಡು ಪ್ರದೇಶದ ತುಳು ಹೊಸ ವರ್ಷ. ಚಂದ್ರನ ಚಲನೆಯನ್ನು ಆಧರಿಸಿ ವರ್ಷದಲ್ಲಿನ ದಿನಗಳನ್ನು ಲೆಕ್ಕ ಮಾಡುವುದಕ್ಕೆ ಚಾಂದ್ರಮಾನ ಎಂದು ಕರೆಯಲಾಗುತ್ತದೆ.
ಈ ವ್ಯವಸ್ಥೆಯ ಪ್ರಕಾರ ಒಂದು ಅಮಾವಾಸ್ಯೆಯ ದಿನದಿಂದ ಮುಂದಿನ ಅಮಾವಾಸ್ಯೆಯ ದಿನದ ತನಕ 1 ತಿಂಗಳು ಎಂದು ಹೇಳಲಾಗುತ್ತದೆ. ಇಂತಹ 12 ತಿಂಗಳು ಸೇರಿ 1 ವರ್ಷ. ಈ ವ್ಯವಸ್ಥೆಯ ಪ್ರಕಾರ ವರ್ಷದಲ್ಲಿ 354 ದಿನಗಳಿವೆ. ಇದು ಸೌರಮಾನ ಮತ್ತು ಚಾಂದ್ರಮಾನ ವರ್ಷಗಳ ನಡುವೆ 11 ದಿನಗಳ ಕೊರತೆಗೆ ಕಾರಣವಾಗುತ್ತದೆ. ಆದ್ದರಿಂದ 3 ವರ್ಷಗಳಿಗೊಮ್ಮೆ ವ್ಯತ್ಯಾಸವು 1 ತಿಂಗಳಿಗೆ ಸಮನಾಗಿರುವಾಗ ನಾವು 1 ತಿಂಗಳನ್ನು ಹೆಚ್ಚಾಗಿ ಸೇರಿಸಿ ಆ ತಿಂಗಳನ್ನು ಚಂದ್ರ ಅಧಿಕ ಮಾಸ ಎಂದು ಕರೆದು ಸೌರಮಾನ ವರ್ಷಕ್ಕೆ ಸೇರಿಸುತ್ತೇವೆ. ಈ ಕಾರಣಕ್ಕಾಗಿಯೇ ಸೌರ ಸಂವತ್ಸರವನ್ನು ಸ್ಥಿರ ಸಂವತ್ಸರ ಎಂದು, ಚಂದ್ರ ಸಂವತ್ಸರವನ್ನು ಅಸ್ಥಿರ ಸಂವತ್ಸರವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ರವಿ ಅಮಾವಾಸ್ಯೆ ದಿನ ಮೇಷ ರಾಶಿಯಲ್ಲಿದ್ದರೆ ಆ ಮಾಸವನ್ನು ಚೈತ್ರ ಮಾಸ ಎನ್ನುತ್ತಾರೆ. ರವಿಯು ವೃಷಭ ರಾಶಿಯಲ್ಲಿ ಬಂದರೆ ವೈಶಾಖ ಮಾಸ, ಮಿಥುನಕ್ಕೆ ಜ್ಯೇಷ್ಠ ಮಾಸ, ಕಟಕಕ್ಕೆ ಆಷಾಢ ಮಾಸ, ಸಿಂಹಕ್ಕೆ ಶ್ರಾವಣ ಮಾಸ, ಕನ್ಯಾ ಆಶ್ವೇಜ ಮಾಸ, ವೃಶ್ಚಿಕ ಕಾರ್ತಿಕ ಮಾಸ, ಧನಸ್ಸು ಮಾರ್ಗಶಿರ ಮಾಸ, ಮಕರ ಪುಷ್ಯ ಮಾಸ, ಕುಂಭ ರಾಶಿಯವರಿಗೆ ಮಾಘ ಮಾಸ, ಮೀನ ರಾಶಿಯವರಿಗೆ ಫಾಲ್ಗುಣ ಮಾಸ. ಹೀಗೆ ಸೌರಮಂಡಲದಲ್ಲಿ 12 ತಿಂಗಳುಗಳಿವೆ. ಸೌರಯುಗ ಮತ್ತು ಚಂದ್ರಯುಗಗಳ ನಡುವೆ ಕೆಲವು ದಿನಗಳ ಅಂತರವಿದೆ. ಇಷ್ಟವಾದರೆ ಶೇರ್ ಮಾಡಿ.